ನನ್ನ ಮೊದಲನೇ ಸಿನಿಮಾಗೆ ನಿಮ್ಗೆ ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ ಅವತ್ತು ನನಗೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಪ್ರಮೋಷನ್ ಇಂಪಾರ್ಟೆಂಟ್ ಅಂತ. ನಿಮಗೆಲ್ಲ ಗೊತ್ತೇ ಇರಬೇಕು, 4 ಲ್ಯಾಂಗ್ವೇಜ್ಗೆ 4 ಸ್ಟೇಟಿಂದ ಅಷ್ಟು ಜನ ಫೈಟಲ್ ತಂದು ಪ್ರಮೋಷನ್ ಮಾಡಿದ್ವಿ ನಾವು. ಟ್ರೈಲರ್ ರಿಲೀಸ್ಗೆ, ಹೀರೋ ಇಂಟ್ರಡಕ್ಷನ್ ಡಿಫ್ರೆಂಟ್, ನಿಮ್ಗೆ ಗೊತ್ತಿರುತ್ತೆ, ಎಲ್ಲರಿಗೂ ಆ ವಿಚಾರ ಗೊತ್ತಿರುತ್ತೆ ಹೆಂಗೆ ಖರ್ಚಾಗಿರುತ್ತೆ ಅಂತೇಳಿ. ಅವತ್ತು ನಾವು ನೋಡಿದ್ವಿ. ಯಾವುದೇ ಸಿನಿಮಾ ಗೆಲ್ಬೇಕಂದ್ರೆ ಈಗ ನನಗೆ ಅರ್ಥ ಆಗಿರೋದು ಈ 5 ಸಿನಿಮಾದಲ್ಲಿ ಬಂಡವಾಳ ಇರುತ್ತೆ. ಪ್ರಮೋಷನಲ್ ಬಂಡವಾಳ ಮಾಡೋದಕ್ಕಿಂತ ಸಿನಿಮಾದಲ್ಲಿ ಕಂಟೆಂಟು, ಆ್ಯಕ್ಟರ್ಸು ಬಂಡವಾಳ ಮಾಡಿದ್ರೆ ಡೆಫಿನೆಟ್ ಆಗಿ ಆಡಿಯನ್ಸ್ ತಗೊಂಡ್ರೆ. ಅದಕ್ಕೆ ಎಕ್ಸಾಂಪಲ್ ಆ್ಯಕ್ಟ್ 1978. ಆ್ಯಕ್ಟ್ 1978ಗೆ ಅಪ್ಪು ಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು. ಶಿವಣ್ಣ ಅವರು ಒಂದು ಸಾಂಗ್ ರಿಲೀಸ್ ಮಾಡಿದ್ರು, ಟೈಟಲ್ ಸಾಂಗು. ಅದು ಬಿಟ್ಟು ಇದು ಟ್ರೈಲರ್ ರಿಲೀಸು ಒಂದು ಪ್ರೆಸ್ ಮೀಟ್ ಬಿಟ್ಟರೆ ನಾವು ಡೈರೆಕ್ಟು ಪ್ರೀಮಿಯರ್ ಶೋ ಅಂತಲೇ ಮಾಡಿದ್ದು ವೀರೇಶ್ ಥಿಯೇಟ್ರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಏನೂ ಪ್ರಚಾರ ಮಾಡಿಲ್ಲ, ಬರೀ ಸೋಷಿಯಲ್ ಮೀಡಿಯಾನೇ ಪ್ರಚಾರ ಮಾಡಿದ್ದು. ಅದು ನಾವು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಹೇಳೋವರೆಗೂ. ಅದಾದಮೇಲೆ ಏನಾಗಿದೆ, ಅದಷ್ಟು ಪ್ರೇಕ್ಷಕರೇ ಪ್ರಚಾರ ಮಾಡಿರೋದು. ಪ್ರೇಕ್ಷಕರು ಪ್ರಚಾರ ಮಾಡಿದ್ರೆ ಯಾವ ಸಿನಿಮಾ ಬೇಕಾದ್ರೆ ಗೆಲ್ಲುತ್ತೆ. ಪ್ರೇಕ್ಷಕರು ಮಾಡ್ದಿರ ನಾವು ಸಿನಿಮಾ ತಂಡವರೇ ಪದೇ ಹೇಳ್ತಾ ಇದ್ರೆ ಅದು ಅಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ. ಸರ್, ನಮ್ಮ ಬಡ್ಜೆಟ್ ರಿಕವರಿ ಆಗಿದೆ ಸರ್. ಸಿನಿಮಾ ಚೆನ್ನಾಗಿದೆ ಇಲ್ಲ ಹೇಳಿ, ಬಡ್ಜೆಟು ಪ್ರೊಡ್ಯೂಸರು ಅವ್ರ ಅಕೌಂಟೆಂಟ್ ಅಂತ ನನ್ನ ಇದು ಕಲೆಕ್ಷನ್. ಯಾಕಂತಂದರೆ ಇದು ದೇವರಾಜ್ ಸರು ನಮ್ಮಿಬ್ಬರು ಮಧ್ಯೆ ಒಂದು ಕಾಂಟ್ರಾಕ್ಟ್ ಇದೆ. ಕ್ರಿಯೇಟಿವ್ ಅಲ್ಲಿ ಅವ್ರು ಬರಲ್ಲ, ಕಮರ್ಷಿಯಲ್ ನಾನು ಹೋಗಲ್ಲ ಅಂತ. ಸೊ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಪ್ರಚಾರ ಬೇಕು. ಸಿನಿಮಾಗೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ಆ ಸಿನಿಮಾ ಎಷ್ಟು ಜನ ನೋಡಿದ್ರು ಅಂತ. ಆ್ಯಕ್ಟ್ 1970 ಆಯಿತು, 50% ಆಕ್ಯುಪೆನ್ಸಿ ಇತ್ತು. ರೇಟ್ ಇದ್ದಿದ್ದು ಜಸ್ಟ್ 100 ರೂಪೀಸ್. ರೆಗ್ಯುಲರ್ ಆಗಿ ನೀವೆಲ್ಲ ಬೇರೆ ಸಿನಿಮಾಗೆ 200, 300, 500 ಇಟ್ಟಿದ್ರೆ ಅವತ್ತು ನನ್ನ ಕಲೆಕ್ಷನ್ ತುಂಬ ದೊಡ್ಡದಾಗಿದೆ. ಕಲೆಕ್ಷನ್ ಅಂದರೆ ಎಷ್ಟು ಆಡಿಯನ್ಸ್ ಆ ಸಿನಿಮಾ ನೋಡಿದ್ರು, ಆ ಸಿನಿಮಾನ ಎಷ್ಟು ಜನ ಎಂಜಾಯ್ ಮಾಡೋದು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒನ್ ಡೇ ಕಲೆಕ್ಷನ್ ಬರುತ್ತೆ, ಇವಾಗ ವೆಯ್ಟ್ ಮಾಡೋದು. ಡಿಕ್ರಿಯೇಷನ್ಸಿಂದ ನೀವು ನಿರೀಕ್ಷಿಸಬೇಕಾಗಿರೋದು ತುಂಬ ಇದೆ, ಬರುತ್ತೆ.